ರಾಜ್ಯದ ಹೆಣ್ಣುಮಕ್ಕಳಿಗೆ ಶಿಕ್ಷಣ ಇಲಾಖೆ ಶುಭ ಸುದ್ದಿ ಕೊಟ್ಟಿದೆ. ಹೆಣ್ಣು ಮಕ್ಕಳ ಪರವಾಗಿರುವ ಅದೊಂದು ನಿಯಮ ಈ ಶೈಕ್ಷಣಿಕ ಸಾಲಿನಿಂದಲೇ ಕಡ್ಡಾಯವಾಗಿ ಅನ್ವಯ ಮಾಡುವುದಕ್ಕೆ ಸೂಚನೆ ಕೊಡಲಾಗಿದೆ. ರೂಲ್ಸ್ ಪಾಲನೆ ಮಾಡದ ಫೂಲ್ಸ್ ವಿರುದ್ಧ ಕ್ರಮದ ಅಸ್ತ್ರ ಪ್ರಯೋಗ ಮಾಡುವ ವಾರ್ನಿಂಗ್ ಇಲಾಖೆ ಕೊಟ್ಟಿದ್ದು, ಆ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತಾರೆ. ಹೆಣ್ಣು ಮಕ್ಕಳ ಕಲಿಕಾ ಬಲ ವರ್ಧನೆಗೆ ಹಿಂದಿನಿಂದಲೂ ಶಿಕ್ಷಣ ಇಲಾಖೆ ಸಾಕಷ್ಟು ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾನೇ ಇತ್ತು. ಅದರಂತೆ ಶಾಲೆಗಳಲ್ಲಿ 50% ಸೀಟ್ ಹೆಣ್ಣು ಮಕ್ಕಳಿಗೆ ಮೀಸಲಿಡುವುದು ಕೂಡ ಅದರ ಒಂದು ಭಾಗವೇ ಹೌದು. ಎಷ್ಟೋ ಕಡೆ ಶಿಕ್ಷಣ ಇಲಾಖೆ ಆದೇಶ ಇದ್ರೂ ಕೂಡ ಪಾಲನೆ ಆಗ್ತಾ ಇರಲಿಲ್ಲ. ಆದರೆ ಈ ಬಾರಿ ಪಾಲನೆಯಾಗದ ಶಾಲೆಗಳಿಗೆ ಮೂಗುದಾರ ಹಾಕುವುದಕ್ಕೆ ಇಲಾಖೆ ಚಿಂತನೆ ನಡೆಸಿದೆ. ಸರ್ಕಾರದಿಂದ 50% ಮಹಿಳೆಯರಿಗೆ ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಡಬೇಕು, ಆಮೇಲೆ ಇದಕ್ಕೆ ಎಕ್ಸಾಮ್ ತಗೋಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ರೂಲ್ಸ್ ಮಾಡಿದೆ. ಇದರಿಂದ ತುಂಬ ಮಹಿಳೆಯರಿಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ತುಂಬ ಅದ್ಭುತವಾದ ಕಂಪನಿ ಅಂತಲೇ ಹೇಳ್ಬೋದು ನಾವು. ಅದರಿಂದ ತುಂಬ ಮಹಿಳೆಯರಿಗೆ ಮುಂದಿನ ಒಂದು ಫ್ಯೂಚರ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇದು ಮಾತ್ರ ತುಂಬಾ ಅದ್ಭುತವಾದ ಅಪಾರ್ಚುನಿಟಿ ಅಂತಲೇ ನಾವು ಹೇಳ್ಬೋದು. ಮುಂದಿನ ಇದಕ್ಕೆ ಹೇಳೋಕ್ಕೆ ತುಂಬಾ ಇಂಪಾರ್ಟೆಂಟು ಮುಂದಿನ ಫ್ಯೂಚರ್ಗೆ. ಯಾಕಂದರೆ ಇವಾಗಿನ ಪೀಳಿಗೆಯಲ್ಲಿ ಈಗ ಎಷ್ಟು BA ಡಿಗ್ರಿ ಡಿಪ್ಲೊಮಾ ಮಾಡಿದ್ರೆ ಕೂಡ ಇದು ಜಾಬ್ ಸಿಗ್ತಾ ಇಲ್ಲ. ಆ ಜಾಬ್ ಸಿಗದೇ ಇರೋ ಕಾರಣ ಇದು ಎಲ್ಲರಿಗೂ ಹೇಳಿ ಮಾಡಿಸಿದಂಥ ಇದೆ. ಯಾಕಂದರೆ ಅವರು ಎಕ್ಸಾಮ್ ಬರೆದ್ರೂ ಇದು ಡಿಗ್ರಿ ಡಿಪ್ಲೊಮಾ ಮುಗಿಸಿಬಿಟ್ಟು ಬಂದ್ರೂ ಅವ್ರಿಗೆ ಜಾಬ್ ಸಿಗೋಂಥ ಅವಕಾಶ ಇರಲ್ಲ. ಈ ಅವಕಾಶನ ನಾವು 3 ತಲೆಮಾರಿನವರೆಗೂ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋದ್ರಿಂದ ಮುಂದಿನ ಒಂದು ಫ್ಯೂಚರ್ಗೂ ಕೂಡ ಒಳ್ಳೆ ಭವಿಷ್ಯ ಇದೆ. ತುಂಬಾ ಇದೆ. ಇನ್ನು 50% ಮೀಸಲು ನಿಯಮ ಏನು ಹೇಳುತ್ತೆ ಅಂತ ನೋಡೋದಾದ್ರೆ, ರಾಜ್ಯದ ಅನುದಾನಿತ ಹಾಗೂ ಅನುದಾನ ರಹಿತ ಖಾಸಗಿ ಶಾಲೆಗಳಲ್ಲಿ ಈ ನಿಯಮ ಅನ್ವಯ ಆಗುತ್ತೆ. CBSE, ICSE ಕೇಂದ್ರ ಪಠ್ಯಕ್ರಮ ಅನುಸರಿಸುವಂಥ ಶಾಲೆಗಳಿಗೂ ಅನ್ವಯ ಆಗಲಿದ್ದು, ಪ್ರತಿ ತರಗತಿಯಲ್ಲಿ ಲಭ್ಯವಿರುವ ಸೀಟುಗಳಲ್ಲಿ 50% ಹೆಣ್ಣು ಮಕ್ಕಳಿಗೆ ಮೀಸಲಿಡಬೇಕು. ನಿರೀಕ್ಷಿತ ಅರ್ಜಿಗಳು ಲಭ್ಯವಿಲ್ಲದೆ ಇದ್ದಾಗ ಉಳಿದ ಸೀಟು ಬಾಲಕರಿಗೆ ಹಂಚಿಕೆ ಮಾಡಬಹುದು ಅಂತ ಇಲಾಖೆ ಹೇಳಿದೆ. ಭಾಷಾ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತ ಶಾಲೆ ಹೊರತುಪಡಿಸಿ ಉಳಿದ ಎಲ್ಲ ಶಾಲೆಗಳಿಗೂ ಈ ಆದೇಶ ಅನ್ವಯ ಆಗುತ್ತೆ. ರಾಜ್ಯದ ಹಲವೆಡೆ ಬಹುತೇಕ ಖಾಸಗಿ ಶಾಲೆಗಳಲ್ಲಿ ಮಕ್ಕಳಿಗೆ ಅಡ್ಮಿಷನ್ ಕೊಡಿಸಬೇಕು ಅಂದರೆ ಪೇರೆಂಟ್ಸ್ಗೆ ಪರೀಕ್ಷೆ ನಡೆಸುವ ಕೆಟ್ಟ ಪದ್ಧತಿ ಇದ್ದು, ಇನ್ನು ಮುಂದೆ ಆ ರೀತಿಯೂ ಮಾಡುವಂತಿಲ್ಲ. ಕಡ್ಡಾಯವಾಗಿ 50% ಸೀಟನ್ನು ಹೆಣ್ಣು ಮಕ್ಕಳಿಗೆ ಕೊಡಬೇಕು ಅಂತ ಆರ್ಡರ್ ಪಾಸ್ ಮಾಡಲಾಗಿದ್ದು, ಪೋಷಕರು ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ಹೆಣ್ಮಕ್ಳಿಗೆ ಇಷ್ಟೊಂದು ಪ್ರಿಫರೆನ್ಸ್ ಕೊಡ್ತಾರೆ. ತುಂಬ ಅದು ಮುಂದಿನ ದಿನಗಳಲ್ಲಿ ಭಾಳ ಅನುಕೂಲ ಆಗ್ತದೆ. ಎಲ್ಲ ಹೆಣ್ಮಕ್ಳು ಎಜುಕೇಟ್ ಆದರೆ ಒಂದು ಶಾಲೆ ಅಂತೂ ಒಂದು ಹೆಣ್ಮಗಳು ಎಜುಕೇಟ್ ಆದರೆ ಶಾಲೆ ಅಂತೂ ತೆರೆದಂಗೆ ಮನೇಲಿ ತುಂಬ ಸ್ವಾಗತಾರ್ಹ. ನಮ್ಮಗಳಿಗೂ ಹೆಣ್ಮಕ್ಳಿದ್ದಾರೆ, ತುಂಬ ಸ್ವಾಗತಾರ್ಹ ಬೆಳವಣಿಗೆ ಅಂತ. ಆ್ಯಕ್ಚುಲಿ ಹೆಣ್ಮಕ್ಳು ಕೂಡ ತುಂಬ ಒಳ್ಳೆಯದು. ಯಾಕಂತ ಅಂದರೆ ಕೆಲವು ಫ್ಯಾಮಿಲಿಗಳಲ್ಲಿ ತುಂಬ ಮಿಡಲ್ ಕ್ಲಾಸ್ ಅವ್ರು ಇರ್ತಾರೆ. ಹೆಣ್ಮಕ್ಳು ಓದಿಸ್ಬೇಕು ಅನ್ನೋ ಕನಸು ತುಂಬ ಇರುತ್ತೆ. ಸೊ ಈ ಥರ ಗೌರ್ಮೆಂಟ್ ರೂಲ್ಸ್ ಎಲ್ಲ ಈ ಥರ ಮಾಡಿದ್ರೆ ಸೊ ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಕ್ಚುಲಿ ಈ ಥರ ಹೆಣ್ಮಕ್ಳುಗಳಿಗೆ ತುಂಬ ಹೆಲ್ಪ್ ಮಾಡೋದು ತುಂಬ ಒಳ್ಳೆಯದು ಅಂತ ನನ್ನ ಪ್ರಕಾರ ಹಂಗೆ ಅನಿಸುತ್ತೆ. ಪರ್ಸ್ನಲಿ ಪೇರೆಂಟ್ಸ್ಗಳಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಹೆಣ್ಮಕ್ಳುಗಳಿಗೆ ಕೆಲವು ಹೆಣ್ಮಕ್ಳಿಗೆ ನಾವು ಓದಬೇಕು, ಸೊ ನಾವು ಒಂದು ಪ್ಲೇಸ್ಮೆಂಟಲ್ಲಿ ನಿಂತ್ಕೋಬೇಕು, ನಾವು ಈ ಥರ ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಒಂದು ಡ್ರೀಮ್ ಇರುತ್ತೆ. ಸೊ ಅದಕ್ಕೆಲ್ಲ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಓಕೆ, ಬಟ್ ಅದು ಇದು ತುಂಬ ಯೂಸ್ ಆಗುತ್ತೆ ಅನ್ಕೊತೀನಿ. ಫಸ್ಟಿಂದ ಇದೇ ಸ್ಟ್ರಿಕ್ಟ್ ಆಗಿತ್ತು ಅಂತಂದರೆ ಎಷ್ಟೋ ಹೆಣ್ಮಕ್ಳುಗಳಿಗೆ ಹೆಲ್ಪ್ಫುಲ್ ಆಗ್ತಿತ್ತು. ಸೊ ಈ ಸಲ ಅವಾಗಿಂದ ಯಾರೋ ಅಷ್ಟೊಂದು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡದೇ ಇರೋದ್ರಿಂದ ಯಾರಿಗೂ ಗೊತ್ತಾಗಿಲ್ಲ. ಸೊ ಈ ಸಲ ತುಂಬ ಸ್ಟ್ರಿಕ್ಟಾಗೆಲ್ಲ ಇನ್ಫಾರ್ಮ್ ಆಗಿರೋದ್ರಿಂದ ಎಲ್ಲ ಕಡೆಯಿಂದ ಇದು ನಡೀತಿದೆ. ಇನ್ನೂ ಚೆನ್ನಾಗಿ ನಡೀಬೇಕು. ಈ ಥರ ಹೆಣ್ಮಕ್ಳುಗಳಿಗೆ ಇನ್ನೂ ಆದ್ಯತೆ ಕೊಡಬೇಕು. ಹೆಣ್ಮಕ್ಳುಗಳು ಪೇರೆಂಟ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಕೆಲವು ಹೆಣ್ಮಕ್ಳಿಗೆ ಅವ್ರದ್ದೇ ಆದ ಒಂದು ಡ್ರೀಮ್ಗಳಿರುತ್ತೆ. ಸೊ ನಾವು ಓದಬೇಕು, ಎಜುಕೇಷನ್ ನಾವು ಈ ಥರ ಒಂದು ಸ್ಟ್ಯಾಂಡರ್ಡ್ ಆಗಿ ನಿಂತ್ಕೋಬೇಕು ಅನ್ನೋದು. ಸೊ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಮೇಡಮ್. ಇಲ್ಲ ಕೊಡಬೇಕು. ತುಂಬ ನಮಗೂ ಕೂಡ ಬಡವ್ರಿಗೆ ಹೆಲ್ಪ್ ಆಗುತ್ತೆ. ನಮ್ಮ ಬಡವ್ರ ಮಕ್ಳಿಗೂ ಕೂಡ ತುಂಬ ಕನಸುಗಳಿರ್ತವೆ. ನಾನು ಒಳ್ಳೆ CBಯಲ್ಲಿ ಸ್ಕೂಲಲ್ಲಿ ಎಜುಕೇಷನ್ ಮಾಡಬೇಕು, ಒಳ್ಳೊಳ್ಳೆ ಸ್ಕೂಲಲ್ಲಿ ಎಜುಕೇಷನ್ ಮಾಡಬೇಕು, ಯಾಕೆ ಜೆಂಟ್ಸ್ಗೆ ಕೊಡಬೇಕು, ದುಡ್ಡಿರೋಂಥವ್ರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಭಾಳ ಖುಷಿ ಆಗ್ತಿದೆ. ಇದನ್ನೇ ಒಂದು ಸ್ವಲ್ಪ ಬೇಗ ಕೊಟ್ಟಿದ್ರೆ ನಮಗೂ ಭಾಳ ಹೆಲ್ಪ್ ಆಗಿರೋದು. ತುಂಬ ಖುಷಿ ಆಗ್ತಾಯಿದೆ. ಇಂಥರದೊಂದು ಕೊಟ್ಟಿದ್ದಾರೆ, ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಭಾಳ ಖುಷಿ ಆಗ್ತಾಯಿದೆ. ಒಂದು
ಹೌದು. ನಾನು ಒಂದ್ಸಲ ನನ್ನ ಮಗಳು ಒಂದು 5th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ನಾನು CBI ಸ್ಕೂಲಿಗೆ ಕರ್ಕೊಂಡೋಗಿದ್ದೆ. ಬಟ್ ಪೇರೆಂಟ್ಸು ನೀನು ಎಜುಕೇಷನ್ ಮಾಡಬೇಕು, ನಿಂದು ಕೂಡ ಅಟ್ಲೀಸ್ಟು ಡಿಗ್ರಿನಾದರೂ ಆಗಬೇಕು, ಅದಾದಮೇಲೆ ನಿನ್ನ ಮಗಳಿಗೆ CBI ಸ್ಕೂಲಲ್ಲಿ ನಾನು ಸೀಟ್ ಕೊಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಟ್ಟಿದ್ರು. ಯಾಕೆಂದರೆ ನನ್ನ ಮಗಳು ತುಂಬ ಎಜುಕೇಷನ್ ಮಾಡೋಂಥ ಪೀಪಲ್ಲೇ, ತುಂಬ ಒಳ್ಳೆ ಮಾರ್ಕ್ಸ್ ಬಂದಿದ್ದರೂ ಕೂಡ ನನ್ನ ಮಗಳಿಗೆ ಅಲ್ಲಿ ಸೀಟ್ ಸಿಕ್ಕಿಲ್ಲ. ಯಾಕೆ ಹಂಗಾಗಬೇಕು? ನಾವು ಕೂಡ ಫೈನಾನ್ಸಿಯಲ್ ಚೆನ್ನಾಗಿದ್ರೇ CBIಯಲ್ಲಿ ಸ್ಕೂಲು ಸೀಟ್ ಸಿಗಬೇಕಂತ ಯಾಕಿರಬೇಕು? ಯಾಕೆ ಬಡವ್ರ ಮಕ್ಳಿಗೇನು ಆಸೆ ಇಲ್ವಾ? ನಮ್ಮ ಮಕ್ಳಿಗೂ ಕೂಡ ಆಸೆ ಇದೆ. ಬಟ್ ಇವಾಗ ಈ ಥರ ಮಾಡ್ತಾ ಇರೋದು ನಮಗೆ ಭಾಳ ಖುಷಿ ಆಯಿತು. ಇನ್ನು ರಿಜೆಕ್ಷನ್ ಇಲ್ಲ, ತುಂಬ ಚೆನ್ನಾಗಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಭಾಳ ಅರಿವಾಗ್ತಿದೆ, ಭಾಳ ಸಂತೋಷ ಆಗ್ತಿದೆ. ಅದನ್ನು ಆದಷ್ಟು ಬೇಗ ಮಾಡಿಕೊಡಿ ಅಂತ ಇದನ್ನು ಮಾಡೋಕ್ಕೆ, ತುಂಬ ಚೆನ್ನಾಗಿ ಪಬ್ಲಿಕ್ಕಾಗಿ ನಮ್ಗೆ ಮಾಡಿಕೊಡಿ ಅಂತ ಕೇಳೋಕ್ಕೆ ನಾವು ಭಾಳ ಜನ ಒಂದು ಬಡವ ಕುಟುಂಬಗಳಿಂದ ಆಸೆ ಬೀಳ್ತಾ ಇದ್ದೀವಿ. ಇನ್ನು ಮುಂದೆ ಎಗ್ಗಿಲ್ಲದೆ ಶುಲ್ಕ ಏರಿಸುವ ಹಾಗಿಲ್ಲ. ಶಾಲೆಯ ಫೀಸನ್ನು ನೋಟಿಸ್ ಬೋರ್ಡಲ್ಲಿ ಹಾಕಲೇಬೇಕು, ಅಷ್ಟೇ ಶುಲ್ಕವನ್ನು ಪೋಷಕರಿಂದ ಪಡಿಬೇಕು ಅನ್ನೋ ನಿಯಮ ಜಾರಿ ಮಾಡಿದ್ದು, ಪ್ರತಿಯೊಂದು ನಿಯಮ ಪಾಲನೆ ನೋಡಿಕೊಳ್ಳುವ ಜವಾಬ್ದಾರಿ ಆಯಾ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಿಗೆ ಇರಲಿದೆ. ಒಂದು ವೇಳೆ ನಿಯಮ ಉಲ್ಲಂಘನೆ ಆದರೆ ಕ್ರಮದ ಅಸ್ತ್ರ ಪ್ರಯೋಗ ಮಾಡುವುದಾಗಿ ಶಿಕ್ಷಣ ಇಲಾಖೆ ಎಚ್ಚರಿಸಿದ್ದು, ಎಷ್ಟರ ಮಟ್ಟಿಗೆ ಅನುಷ್ಠಾನ ಆಗುತ್ತೆ ಅಂತ ಕಾದು ನೋಡಬೇಕು. ಈ ಥರದ ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.